ಹಾಯ್ ಹೆಲೋ ಎಲ್ರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇತ್ತೀಚೆಗೆ ಮತ್ತೆ ಒಂದು ದೊಡ್ಡ ಉದ್ಯೋಗಾವಕಾಶ, ಮತ್ತೆ ಒಂದು ದೊಡ್ಡ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಕಡೆಯಿಂದ BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಮತ್ತೆ 2500 ಪೋಸ್ಟ್ಗಳನ್ನು ಕೂಡ ಒಂದು ಹುದ್ದೆಯನ್ನು ಅಧಿಸೂಚನೆ ಹೊರಡಿಸಿದ್ದಾರೆ. ಮಿಕ್ಕಿಳಿದ ವೃಂದಕ್ಕೆ 2786 ಹುದ್ದೆಗಳಿವೆ ಮತ್ತು ಸ್ಥಳೀಯ ವೃಂದಕ್ಕೆ 199 ಹುದ್ದೆಗಳಿವೆ. ಒಟ್ಟಾಗಿ 2500 ಹುದ್ದೆಗಳಿವೆ. ಡ್ರೈವರ್ ಕಮ್ ಕಂಡಕ್ಟರ್ ಇದು ಒಂದು ದೊಡ್ಡ ಉದ್ಯೋಗಾವಕಾಶ ಅಂತ ಹೇಳ್ಬೋದು ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಸೊ ತಾವೆಲ್ಲರೂ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ ಅವರೆಲ್ಲರೂ ಈ ಒಂದು ಪೋಸ್ಟನ್ನು ಅಪ್ಲೈ ಮಾಡಿ. ಯಾಕಂದರೆ ಇದಕ್ಕೆ ಏನು ಉದ್ಯೋಗಾವಕಾಶ ಇದೆ, ಏನು ಇದಕ್ಕೆ ಶಿಕ್ಷಣ ಅರ್ಹತೆ ಇದೆ ಅನ್ನೋದು ಸ್ವಲ್ಪ ನೋಡ್ಕೊಳ್ಳೋಣ. ಇದಕ್ಕೆ ನೀವು ಕಂಡಕ್ಟರ್ ಕಮ್ ಡ್ರೈವರ್ ಹಾಕಬೇಕಂದ್ರೆ ನೀವು ಕಂಪಲ್ಸರಿಯಾಗಿ ಮಿನಿಮಮ್ ನಿಮ್ಮದು PUCಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 10+2 ICSE ಮತ್ತು CBSEನಲ್ಲಿ ಉತ್ತೀರ್ಣರಾಗಿರಬೇಕು. ಇದಕ್ಕೆ ಮತ್ತೆ ನೀವೇನಾದರೂ ಡಿಪ್ಲೊಮಾ ಇರೋರು ಹಾಕಬೇಕಂತಂದರೆ ನಿಮ್ಮದು 10th ಆದಮೇಲೆ 3 ವರ್ಷ ಡಿಪ್ಲೊಮಾ ಮಾಡಿರ್ತೀರಿ. ಸೊ 3 ವರ್ಷ ಡಿಪ್ಲೊಮಾದಲ್ಲಿ ತಾವು ಉತ್ತೀರ್ಣರಾದರೆ ಈ ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತೀರಿ. ಇದರ ಇನ್ನೊಂದು ಮುಖ್ಯ ಏನು ಇದಕ್ಕೆ ವಿದ್ಯಾರ್ಹತೆ ಮತ್ತು ಇದಕ್ಕೆ ಏನು ಎಲಿಜಿಬಲ್ ಆಗ್ತೀರಾ ಅಂತಂದರೆ, ನೀವು ಮಾನ್ಯತೆ ಹೊಂದಿರೋ ಮೋಟಾರ್ದು ನೀವು ಕಂಡಕ್ಟರ್ ಲೈಸೆನ್ಸನ್ನು ಕೂಡ ಹೊಂದಿರಬೇಕು ಮತ್ತು ಡ್ರೈವಿಂಗ್ ಹೆವಿ ಲೈಸೆನ್ಸ್ ಬ್ಯಾಡ್ಜ್ ಕೂಡ ನೀವು ಹೊಂದಿರಬೇಕು. ಅಂಥವರು ಈ ಒಂದು ಪೋಸ್ಟ್ಗೆ ಹಾಕಲು ಎಲಿಜಿಬಲ್ ಆಗಿರ್ತಾರೆ. ಮತ್ತು ಪುರುಷರಿಗೆ ಅವ್ರ ಹೈಟ್ ನೋಡ್ಬೇಕಾದ್ರೆ 160 ಸೆಂಟಿಮೀಟರ್ ಇರಬೇಕು, ಮಹಿಳೆಯರಿಗೆ 150 ಸೆಂಟಿಮೀಟರ್ ಇರಬೇಕು. ವಿಯೋಮತಿ ನೋಡ್ಬೇಕಂತಂದರೆ ನಿಮ್ದು ಏಜ್ ಲಿಮಿಟ್ ನೋಡ್ಬೇಕಂತಂದರೆ ಮಿನಿಮಮ್ ಎಲ್ಲರಿಗೂ 18 ವರ್ಷ ಇರಲೇಬೇಕು. ಸಾಮಾನ್ಯ ವರ್ಗದವರಿಗೆ ಗರಿಷ್ಠ 35 ವರ್ಷಗಳು, 2A 2B 3A 3Bಗಳಿಗೆ ಗರಿಷ್ಠ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ದವರಿಗೆ 40 ವರ್ಷ, ಮಾಜಿ ಸೈನಿಕ ಮತ್ತು ಇಲಾಖಾ ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶ ಇರುತ್ತದೆ. ಇದಕ್ಕೆ ನೋಡ್ರಿ, ಯಾರು ನಿರ್ವಾಹಕ ಹುದ್ದೆಗಳಿಗೆ ಯಾರು ಆಯ್ಕೆ ಆಗ್ತಾರಲ್ಲ ಅವರಿಗೆ 1 ವರ್ಷ ಟ್ರೈನಿಂಗ್ ಇರುತ್ತೆ. ಅವರಿಗೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತೇಳಿ 1 ವರ್ಷ ಟ್ರೈನಿಂಗ್ ಇರುತ್ತೆ. ಸೊ ಅವರಿಗೆ ಒಂದು ಮಾಸಿಕ ಅಂದರೆ ತಿಂಗಳಿಗೆ ಅವರಿಗೆ ತರಬೇತಿ ಭತ್ಯೆಯಾಗಿ 9,100 ರೂಪಾಯಿ ಕೂಡ ನೀಡಲಾಗುತ್ತದೆ. ಆಯ್ಕೆ ಆದಮೇಲೆ ಅವ್ರಿಗೆ 1 ವರ್ಷ ತರಬೇತಿ ಆದಮೇಲೆ ಅವರಿಗೆ 2 ವರ್ಷಗಳ ಕಾಲ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸ್ಕೊಂಡು ಅವರಿಗೆ ಮತ್ತೆ ವೇತನ ಶ್ರೇಣಿ ಅಂದರೆ ಇವಾಗ ವೇತನ ಶ್ರೇಣಿ ನಿರ್ವಾಹಕರಿಗೆ ಎಷ್ಟಿದೆ, 18,660ರಿಂದ ಸ್ಟಾರ್ಟ್ ಆಗುತ್ತೆ. ಅವರಿಗೆ 25,300 ರೂಪಾಯಿವರೆಗೆ ಇರುತ್ತದೆ. ಸೊ ಆವಾಗ ಆ ಒಂದು ವೇತನ ಶ್ರೇಣಿಯನ್ನು ಕೂಡ ಅವರಿಗೆ ನೀಡಲಾಗುತ್ತದೆ. ಸೊ ಕಂಡಕ್ಟರ್ ಕಮ್ ಡ್ರೈವರ್ ಈ ಅರ್ಜಿ ಸಲ್ಲಿಸಲು ನಿಮಗೆ ನೋಡ್ರಿ ಸ್ಟಾರ್ಟ್ ಆಗೋದು ದಿನಾಂಕ 10/3/2024ರಿಂದ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ ಅಂದರೆ 10/4/2024ರಂದು ಕೊನೆಯ ದಿನಾಂಕ ಇರುತ್ತೆ. ಮತ್ತು ಇದಕ್ಕೆ ನೀವು ಚಲನ್ ಕಟ್ಟುವಂತಹ ಶುಲ್ಕ ಪಾವತಿ ದಿನಾಂಕ ಲಾಸ್ಟ್ ಕೂಡ 13/4/2024ರಂದು ಇರುತ್ತದೆ. ಸೊ ಇದಕ್ಕೆ ಸಾಮಾನ್ಯ ಅರ್ಹತಾ ಪ್ರವರ್ಗ 2A 2B 3A 3Bಗಳಿಗೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ 750 ರೂಪಾಯಿಗಳು ಶುಲ್ಕ ಪಾವತಿಸಬೇಕು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ₹500 ರೂಪಾಯಿ ಕೂಡ ಶುಲ್ಕ ಪಾವತಿಸಬೇಕು. ಇದಾದ್ಮೇಲೆ ಇದಕ್ಕೂ ಕೂಡ ಎಕ್ಸಾಮ್ ಐತ್ರಿ. ಆಯ್ಕೆ ವಿಧಾನ ಹೆಂಗಿರ್ತದಂದ್ರೆ, ಇದಕ್ಕೆ ಮೊದಲು ಒಂದು ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ತಗೋತಾರ. 100 ಮಾರ್ಕ್ಸಿನ ಟೆಸ್ಟ್ ಇರುತ್ತೆ. 100 ಮಾರ್ಕ್ಸ್ ಅಲ್ಲಿ ನೀವು 30 ಮಾರ್ಕ್ಸ್ ಕಂಪಲ್ಸರಿ ಆಗಿ ತಗೊಳ್ಳೇಬೇಕು. ಅಂಥವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗ್ತಾರ. ಸೊ ಅದಾದ್ಮೇಲೆ ಇವ್ರಿಗೆ ಮತ್ತೆ ಸಾಮಾನ್ಯ ಪರೀಕ್ಷೆ ಅಂತ ಇರ್ತದೆ. ಅದರಲ್ಲಿ ಪರೀಕ್ಷೆ ಅದ್ರದ್ದು ಪ್ಯಾಟರ್ನ್ ಹೆಂಗಿರುತ್ತಂದ್ರೆ, ನಿರ್ವಾಹಕರಿಗೆ 2 ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಕೂಡ ಪೇಪರ್ 1 ಪೇಪರ್ 2 2 ಇರುತ್ತೆ. 100 ಮಾರ್ಕ್ಸಿನ ಇರುತ್ತೆ. ಇದಕ್ಕೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ ಎಕ್ಸಾಮಿಗೆ. ಸಿಲೆಬಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಇದು ಕೂಡ ಈ ಒಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಸೊ ನೋಡ್ಕೊಬೋದು ನೀವು. ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರ್ತದ್ರಿ. ಈ ಹೆಂಗ್ ಪೊಲೀಸಿಗೆಲ್ಲ ನೆಗೆಟಿವ್ ಮಾರ್ಕ್ಸ್ ಇರ್ತದ 1/4 ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಐತೆ. ಫ್ರೆಂಡ್ಸ್, ಇಲ್ಲಿವರೆಗೂ ಈ ಕಂಡಕ್ಟರ್ ಮತ್ತು ಡ್ರೈವರ್ ಬಗ್ಗೆ ಈ ಒಂದು ಅಧಿಸೂಚನೆ ಬಗ್ಗೆ ಮಾಹಿತಿಯನ್ನು ನೋಡಿದ್ದೀವಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಸೊ ಪ್ರಾಧಿಕಾರದ ವೆಬ್ಸೈಟ್ KEA.KAR.NIC.in ನಲ್ಲಿ ಪ್ರಕಟಿಸಲಾಗುತ್ತದೆ. ನಿಮಗೆ ಇದರಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಆಗಿ ಕೂಡ ನೋಡ್ಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ವೆಬ್ಸೈಟ್ಗೆ ಒಂದು ಸಲ ಸಂಪರ್ಕಿಸಿ. ಸೊ ಇದು ಒಂದು ದೊಡ್ಡ ಉದ್ಯೋಗ ಅವಕಾಶ ಅಂತ ಹೇಳ್ಬೋದು. ಸೊ ಯಾರು ಮಿಸ್ ಮಾಡ್ಕೋಬೇಡ್ರಿ. ಯಾರು ಎಲಿಜಿಬಲ್ ಇದ್ದೀರಾ ಸೊ ಅವರೆಲ್ಲ ಅಪ್ಲೈ ಮಾಡಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದೆ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಳನ್ನು, ನೋಟಿಫಿಕೇಶನ್ಗಳು ಮತ್ತು ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.